ಒಂದು 100 ಜಾತಿ ಫ್ರೂಟ್ಸ್ ಹಾಕಿದ್ದೀನಿ. ಈ ಪೀನಟ್ ಬಟರ್ ಫ್ರೂಟ್ ಇರ್ಬೋದು, ಇದು ತುಂಬಾನೇ ಏನು ಖರ್ಚಿಲ್ಲದ್ದು. ಬರಡು ಭೂಮಿ ನೀರಿಲ್ದಾಗ ಹುಣಸೆನು ನಮ್ಗೊಂದು ವರದಾನನೇನೆ. ಅಪ್ಪೆ ಮಿಡಿನು ಇಲ್ಲಿ ಯಾರು ಬೆಳಿತಿರ್ಲಿಲ್ಲ, ಬರೀ ಮಲ್ನಾಡು ಸೈಡ್ ಅನ್ನೋರು. ನಾವು ಅದನ್ನ ಇಲ್ಲೂ ಬೆಳೆದು ತೋರಿಸ್ಕೊಟ್ಟಿದ್ದೀವಿ. ಮೇನ್ ಬದುನಲ್ಲಿ ಹಲ್ಸ್ ಹಾಕಿದ್ದೀನಿ, ಮಧ್ಯದಲ್ಲಿ ಬಾಳೆ ಹಾಕಿದ್ದೀನಿ, ಹಣ್ಣಿನ ಗಿಡಗಳು ಹಾಕಿದ್ದೀನಿ. ಹೂವಿನ ಕೃಷಿ ಮಾಡಿರೂ ನಮ್ಗೆ ಎಷ್ಟು ಆದಾಯ ಬರುತ್ತೆ. ಕುರಿ ಸಾಕಾಣಿಕೆ ನಾನು ಕೆಲವೊಂದು ಅಟ್ಟಣಿಕೆ ಪದ್ಧತಿಯಿಂದ ಕುರಿ ಸಾಕಿದ್ದೀನಿ. ನಮ್ಮಲ್ಲಿ ಸಿಗ ಕಡಿಮೆ ಖರ್ಚಿನಾಗೆ ನಾನು ಶೆಡ್ ಮಾಡ್ಕೊಂಡಿದ್ದೀನಿ. ನಮಸ್ಕಾರ. ಸೊ ಸ್ನೇಹಿತರೆ, ನಾವಿವತ್ತು ತುಮಕೂರಿನ ಸಿದ್ದನಕಟ್ಟೆಯಲ್ಲಿದ್ದೀವಿ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಒಬ್ಬ ಸಕ್ಸಸ್ಫುಲ್ ರೈತ ಮಹಿಳೆಯನ್ನ ಪರಿಚಯಿಸಿದೆ. ಅವರ ಹೆಸರು ಪಂಕಜ ಅಂತ. ಸೊ ಅವರಿಗೆ ಕೃಷಿ ಮೇಲಿರುವಂತಹ ಪ್ರೀತಿ ಬಹುಶಃ ನಿಮಗೆ ಫಸ್ಟ್ ಎಪಿಸೋಡಲ್ಲೇ ಗೊತ್ತಾಗಿರ್ಬೋದು. ಯಾವ ರೀತಿಯಾಗಿ ಎಕ್ಸಾಟಿಕ್ ಬೆಳೆಯನ್ನ ಬೆಳೀತಾ ಇದ್ದಾರೆ, ಜೊತೆಗೆ ಮನೆಗೆ ಯಾವ ರೀತಿಯಾಗಿ ಸೊಪ್ಪು ತರಕಾರಿಗಳನ್ನ ಬೆಳೆಸ್ತಾರೆ, ಅವರ ಐಡಿಯಾ ಯಾವ ರೀತಿಯಾಗಿರುತ್ತೆ, ಸೊ ಯಾವ ರೀತಿಯಾಗಿ ಅವರು ಗಿಡಗಳನ್ನ ತರ್ತಾರೆ, ಫಾರಿನಲ್ಲಿ ಬೆಳೆದಿರುವಂತಹ ಒಂದಷ್ಟು ಹಣ್ಣುಗಳನ್ನ ಕೂಡ ತಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವೆದರ್ನಲ್ಲಿ ಮಣ್ಣಲ್ಲಿ ಸೆಟ್ ಆಗುತ್ತಾ ಅಂತ. ಸೊ ಇವತ್ತು ನಾನು ನಿಮಗೆ ಇನ್ ಕೇಸ್ ನೀವು ಅಡಿಕೆ, ಬಾಳೆ, ಯಾವುದೇ ಒಂದು ತೆಂಗಿನ ಕೃಷಿ ಮಾಡ್ತೀರಿ ಅಂತಂದ್ರೆ ಯಾವೆಲ್ಲ ಅಂತರ ಬೆಳೆಯನ್ನ ಬೆಳಿಬಹುದು, ಸೊ ಫಾರಿನ್ ಫ್ರೂಟ್ಸ್ನ ಅಲ್ಲಿ ಕೂಡ ಬೆಳಿಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ಜೊತೆಗೆ ಎರೆಹುಳ ಗೊಬ್ಬರ ಆಗಿರ್ಬೋದು, ಕೃಷಿ ಹೊಂಡ, ಹೀಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮತ್ತೆ ಅವ್ರು ನನ್ನ ಜೊತೆಗಿದ್ದಾರೆ, ಬನ್ನಿ. ಅಮ್ಮ ನಮಸ್ತೆ. ನಮಸ್ಕಾರ. ಸೊ ಅಮ್ಮ, ನಾವು ಮಾತಾಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ಒಂದು ಕೃಷಿ ಟೂರ್ ತರನೇ ಆಗುತ್ತೆ. ಯಾಕಂತಂದ್ರೆ ಆನ್ ದಿ ವೇ ನೀವು ಎಲ್ಲಾ ಬೆಳೆಗಳನ್ನ ಬೆಳೆಸ್ತಾ ಇದ್ದೀರಾ. ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ಒಂದಷ್ಟು ಫಾರಿನ್ ಫ್ರೂಟ್ಸ್ ಬಗ್ಗೆ ಮಾತನಾಡಿದ್ವಿ. ಸೊ ಇನ್ ಕೇಸ್ ಈಗ ರೈತರು ಬಾಳೆ ಆಗಿರ್ಬೋದು, ತೆಂಗಾಗಿರ್ಬೋದು, ಅಡಿಕೆ ಈ ತರ ಬೆಳೆಗಳನ್ನ ಬೆಳಿತಾರ ಅಂತಂದ್ರೆ ಏನೆಲ್ಲ ಒಂದು ಇಂಟರ್ ಕ್ರಾಪ್ ಆಗಿ ಬೆಳಿಬಹುದು? ಬಾಳೆ ಬೆಳಿಬಹುದು, ನುಗ್ಗೆ, ಬಾಳೆ, ಪಪ್ಪಾಯ, ಈ ಪೀನಟ್ ಬಟರ್ ಫ್ರೂಟ್ ಇರ್ಬೋದು. ಇದು ತುಂಬಾನೇ ಏನು ಖರ್ಚಿಲ್ಲದ್ದು, ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ನೀರ್ ಬೇಕಾಗುತ್ತೆ? ಹೆಂಗೆ? ಇಲ್ಲ, ಜಾಸ್ತಿ ನೀರೇನ್ ಬೇಕಾಗಲ್ಲ. ಪೀನಟ್ ಬಟರ್ ಫ್ರೂಟ್ ಕಡಲೆಕಾಯಿ ಫ್ಲೇವರ್ ಇರುತ್ತೆ. ಹೊರ್ಗಡೆದು ಪಲ್ಯ ಅದಕ್ಕೆಲ್ಲ ಬರುತ್ತೆ, ಒಳಗಡೆನು ಕಡಲೆ ಬೀಜ ತರ ಇರುತ್ತೆ. ಬೆಳಿಬಹುದು, ಸುಮಾರು ಬೆಳಿಬಹುದು. ಇಲ್ಲ ನಿಮ್ಗೆ ಬೇಡ ಅಂತ ಅಂದ್ರೆ ನಿಮ್ ಮನೆ ಇದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಅದು ಬಟರ್ ಫ್ರೂಟ್. ಇದು ನೋಡಿ, ಪಪ್ಪಾಯ, ನಂದು ಬಾಳೆ. ಬಾಳೆ ಇದೆ, ಹೌದು. ಈ ತರದ್ದೆಲ್ಲ ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಸೊ ಅಡಿಕೆ, ತೆಂಗು ಎಲ್ಲ ಹಾಕಿ ಎಷ್ಟು ವರ್ಷ ಆಯ್ತು? ನಂದು ಇದು ಒಂದ 40 ವರ್ಷದ ತೋಟ. ನಾನ್ ಬಂದ್ಮೇಲೆ ಅಳವಡಿಸ್ಕೊಂಡಿದ್ ಬೇರೆ ಬೇರೆ ಬೆಳೆಗಳು, ಎಕ್ಸಾಟಿಕ್ ಫ್ರೂಟ್ಸ್, ಹಣ್ಣಿನ ಗಿಡಗಳು, ಸುಮಾರು ಹಣ್ಣಿನ ಗಿಡಗಳನ್ನು ಎಲ್ಲ ನಾನು ಈ 20 ವರ್ಷದಿಂದ ಸ್ವಲ್ಪ ಕೆಲವೊಂದು ಬರ್ತಾ ಕೆಲವೊಂದೇ ಅಳವಡಿಸ್ಕೊಂಡು ಬಂದಿದ್ದೀನಿ. ಸೊ ಈಗ ಇದು ತೆಂಗಿನಿಂದ ಎಷ್ಟು ಇಳುವರಿ ಬರ್ತಿದೆ, ಎಷ್ಟು ಮರ ಇದೆ? ತುಂಬಾ ನಂದು ಬಂದು 23 ಎಕರೆ ಐತಿ. 23. ಹೌದು. 23 ಎಕರೆಲ್ಲೂ ತೆಂಗು, ಅಡಿಕೆ, ಸಪೋಟ, ಮಾವು ಮಾಡ್ಕೊಂಡಿದ್ದೀನಿ. ಈ ತೋಟದಲ್ಲಿ ಮಾತ್ರ ಅಂತರ ಬೆಳೆಯಾಗಿ ತುಂಬಾ ಹಲವಾರನ್ನ ಬೆಳೆಸ್ಕೊಂಡಿದ್ದೀನಿ. ಏನೇನ್ ಬೇಕಾ ನನಗೆ, ಒಂದು ಹುಣಸೆ, ಇವಾಗ ಬರಡು ಭೂಮಿ ನೀರಿಲ್ದಾಗ ಹುಣಸೆನು ನಮ್ಗೊಂದು ವರದಾನನೇನೆ. ಎಲ್ಲೆಲ್ಲೋ ಹುಣಸೆ ಹಂಗಂಗೆ ಸುಮ್ನೆ ಬೆಳೆದಿರ್ತಾರೆ, ಅದರಿಂದ ಕೂಡ ಯಾರು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಏನು ಪ್ರಾಫಿಟ್ ಇಲ್ಲ ಅಂತ. ಅದನ್ನು ನಾವು ಮೌಲ್ಯವರ್ಧನೆ ಮಾಡಿ ಅದನ್ನ ಇದನ್ನ ಮಾಡೋ ರೀತಿಗೆ ಮಾಡಿದ್ರೆ ಅದ್ರಲ್ಲೂ ಒಳ್ಳೆ ಆದಾಯ ಇದೆ. ಸೊ ಅದಾದ್ಮೇಲೆ ಬೇರೆ ಏನ್ ಬೆಳಿತೀರಾ? ಪುನರ್ ಪುಳಿ ಅಂತ ಇದು ಮಲ್ನಾಡ್ ಸೈಡ್ ನಿಮಗೆ ಗೊತ್ತಿರಬಹುದು. ನಂದು ಫೇವರೇಟ್ ಇದು. ನಮ್ಮ ಆಫೀಸಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದ್ರದ್ದು ಸಾರು ಮಾಡ್ಕೊಂಬಾ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಉಡುಪಿ ಸ್ಟೈಲ್ ಅಲ್ಲಿ ಇದು ಹೈಯೆಸ್ಟ್. ನಾವು ಅದೇ ಹುಳಿಗೆ ಪರ್ಯಾಯವಾಗಿ ಇದನ್ನ ಬಳಸ್ತಾರೆ ಅಂತ. ಅದೇ ಕೋಕಮ್ ಅಂತ ಜ್ಯೂಸ್ ಬೇರೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಎಲ್ಲ. ತುಂಬಾ ಇಂಥವೆಲ್ಲ ಒಂದ್ 3 ಗಿಡಗಳು ಎಲ್ಲ ಹಾಕೋಬಹುದು. ನಮ್ಗೇನು ಇವಾಗ ಅಲ್ಲೇ ಕೋಕಮ್ ಜ್ಯೂಸ್ ಕುಡಿಬೇಕಂದ್ರೆ ಮಲ್ನಾಡ್ಗೆ ಹೋಗ್ಬೇಕಾಗಿಲ್ಲ, ನಾವೇ ಮಾಡ್ಕೋಬಹುದು. ಸೊ ಈಗ ನೀವು ಈಗ ಏನೇನ್ ಬೈ ಪ್ರಾಡಕ್ಟ್ಸ್ ಬರುತ್ತೋ ಅದನ್ನ, ಅಂದ್ರೆ ಈಗ ಏನೇನ್ ಬೆಳಿತಿರೋ ಅದರಿಂದ ಮೌಲ್ಯವರ್ಧನೆ ಕೂಡ ಮಾಡ್ತೀರಾ? ಸೊ ಏನೇನ್ ಮಾಡ್ತೀರಾ? ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಪೊರ್ಕೆ ಮಾಡ್ತೀರಾ ಅಂತ ಹೇಳಿದ್ರೆ, ಅದಾದ್ಮೇಲೆ ಬೇರೆ ಏನ್ ಬೆಳಿತೀರಾ? ನಾನು ಅರಿಶಿನ ಬೆಳಿತೀನಿ. ಅರಿಶಿನ ಪುಡಿನೂ ನಾನು ಕೊಂಡ್ಕೊಳ್ಳಲ್ಲ. ಮೆಣಸು ನನ್ನ ಮನೆಗೆ ನ್ಯಾಚುರಲ್, ನಾವ್ ಯಾವುದೇ ಕೆಮಿಕಲ್ಸ್ ಇಲ್ಲದ್ದು ಪುಡಿ. ಅದ್ರಲ್ಲೇ ನಾನು ಇದನ್ನೆಲ್ಲ ಮನೆಗಾಗ್ಲಿ ಔಷಧಿಗಾಗ್ಲಿ ಅದನ್ನ ತುಂಬಾ ಯೂಸ್ ಮಾಡ್ತೀವಿ. ಈ ಬಾಳೆ ಇರ್ಬೋದು ನೋಡಿ, ಇದು ಅಂತರ ಬೆಳೆಯಾಗೆ ಬಾಳೆ ಮಾಡಿರೋದು. ಇದು ಹಲಸು ನಾನು ಬದಿನಲ್ಲಿ ಹಾಕಿದೀನಿ. ಯಾವುದೇ ಒಂದ್ ಗಿಡ ಇನ್ನೊಂದ್ ಗಿಡಕ್ಕೆ ಎಫೆಕ್ಟ್ ಮಾಡ್ದಂಗೆ
ಆ ಥರನೇ ನೀವು ಅಳವಡಿಸ್ಕೊಂಡಿದ್ದೀನಿ. ಹಾಕ್ಬೇಕಾದ್ರೆ ಡಿಸ್ಟೆನ್ಸ್ ಎರಳಿಕಾಯಿ ಜ್ಯೂಸು Okay. ಹಾ, ಹಾ, ಎಲ್ಲ ಚಿತ್ರಾನ್ನಕ್ಕೆ ಬರುತ್ತೆ, ಉಪ್ಪಿನಕಾಯಿಗೆ ಬರುತ್ತೆ, ಆ ಥರದ್ದೆಲ್ಲ ನಾನು ಮಾಡ್ಕೊಂಡಿದ್ದೀನಿ. Okay. ಮಿಡಿ ಉಪ್ಪಿನಕಾಯ್ದು ವಾವ್ ಗಿಡ, ನನ್ನ ಫೇವ್ರೇಟ್ ಅಪ್ಪೆ ಮಿಡಿ. ಅಪ್ಪೆ ಮಿಡಿ. ಅಪ್ಪೆ ಮಿಡಿನು ಇಲ್ಲಿ ಯಾರು ಬೆಳಿತಿರ್ಲಿಲ್ಲ, ಹೌದು. ಬರೀ ಮಲ್ನಾಡು ಸೈಡ್ ಅನ್ನೋರು. ನಾವು ಅದನ್ನ ಇಲ್ಲೂ ಬೆಳೆದು ತೋರಿಸ್ಕೊಟ್ಟಿದೀವಿ. ಇದು ಬೇಲ್ದಣ್ಣು ಅಂತ ಓಕೆ, ಬೇಲದಣ್ಣು. ಅದರಿಂದ ಕೂಡ ಬೈ ಪ್ರೊಡಕ್ಟ್ಸ್ ಮಾಡ್ತಾರಲ್ಲ, ಮೌಲ್ಯವರ್ಧನೆ ಮಾಡ್ತಾರೆ. ತುಂಬಾನೇ ರೋಡ್ ಸೈಡ್ ಅಲ್ಲೆಲ್ಲ ಹಾ, ಒಳ್ಳೆ ಇದನ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಹಂಗೆ ತಿನ್ನಕ್ಕೂ ಚಂದ. ಜ್ಯೂಸ್ಗೂ ಚೆನ್ನಾಗಿರುತ್ತೆ, ಸಕ್ಕರೆ ಹಾಕಿ ತಿನ್ಬೋದು. ಜ್ಯೂಸ್ ಮಾಡಿ, ಇದ್ರಲ್ಲಿ ಜ್ಯೂಸ್ ಮಾಡ್ತೀವಿ ನಾವು, ಬೆಲ್ಲ ಹಾಕಿ ಮಾಡೋದು ಇದು. ಓಕೆ ಓಕೆ. ಆಮೇಲೆ ರೋಡ್ ಸೈಡ್ ಅಲ್ಲೆಲ್ಲ ಅದಕ್ಕೆ ಉಪ್ಪು, ಹಾ, ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಹಾ, ಹಾ. ತುಂಬಾ ಚೆನ್ನಾಗೇ ಇರುತ್ತೆ. ಓಕೆ. ಸೊ ಕಂಪ್ಲೀಟ್ ಆಗಿ ನೀವೀಗ ಎಕ್ಸಾಟಿಕ್ ಫ್ರೂಟ್ ಟ್ರೈ ಮಾಡ್ತೀರಾ? ಟ್ರೈ ಮಾಡಿದೀನಿ. ಇದು ಐತೆ, ಸಪೋಟಾನು 50 ಗಿಡ ಐತೆ, ಮಾವು 50 ಗಿಡ ಐತೆ. ಇದು ಬೀಟ್ರೂಟ್ ಗುವಾ ಅಂತ, ಕಪ್ಪುದು ಬೀಟ್ರೂಟ್ ಕಲರ್ ಇರುತ್ತೆ. ಹಾ, ಹಾ. ಇಲ್ಲ ಅವಾಗ್ಲೇ ಆಗಿದೆ ನೋಡಿ. ಓ, ಅಲ್ಲಿ ಚಿಕ್ಕದಾಗಿದೆ. ಹ್ಮ್ ಸೊ ಇಷ್ಟು ಚಿಕ್ಕ ಗಿಡದಲ್ಲಿ ಆಗುತ್ತಮ್ಮ? ಇದು ನೋಡಿ, ಓಕೆ ಓಕೆ. ಬೀಟ್ರೂಟ್ ಗುವಾ ಅಂತ. ಓಹೋ. ನಾನು ಸುಮಾರು ಹಲ್ವಾರು ವೆರೈಟಿ ಐತೆ. ಸ್ಪೈಸೀಸ್ ಐತೆ, ಹಾ, ಸ್ಪೈಸಿ ಗೋವಾ ಅಂತ ಐತೆ, ಹಾ, ಆಮೇಲೆ ಸ್ಟ್ರಾಬೆರಿ ಗುವಾ ಅಂತ ಐತೆ. ಇದೊಂದು ಬೀಟ್ರೂಟ್ ಗುವಾ, ಹಾ. ಕೆಜಿ ಗೋವಾ. ಓಹೋ. ಆತ ಪೇರ್ಲೆನೆಗೆ 5-6 ವೆರೈಟಿ ಪೇರ್ಲೆ ನಾವು ಮಾಡಿದ್ದೀನಿ. ನಾರ್ಮಲಿ ತೈವಾನ್ ಆಗಿರ್ಬೋದು, ಅಲಹಾಬಾದ್ ಎರಡೇ ಕೇಳಿರೋದು. ತೈವಾನ್ ಪಿಂಕು ಐತೆ ಅಲ್ಲಿ. ಓಕೆ, ಸೊ ನಾನು ಅದೆರಡೇ ಕೇಳಿರೋದು. ಇದು ಅಬಿಯು ಅಂತ, ಹಾ. ಸಪೋಟಾ ತರ ತುಂಬಾ ಚೆನ್ನಾಗಿರುತ್ತೆ. ಅಬಿಯು ಅಂತ, ಇದು ಒಂದು 5-6 ಗಿಡ ಹಾಕಿದೀವಿ. ಓಕೆ. ತುಂಬಾ ಸ್ವೀಟು ಇರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ಅದು ವೆಲ್ವೆಟ್ ಆಪಲ್ ಅಂತ. ಓ ವಾವ್, ಹ್ಮ್ ಎಷ್ಟೊಂದು ಹೊಸ Velvet ಹೊಸ apple. ಫ್ರೂಟ್ಸ್ ನ ಕೇಳೋ ಇದು ಬಂತು ಇವತ್ತು. ನೈಸ್. ಅದೇ ಮೇಡಮ್, ನಾನು ಒಂದು 100 ಜಾತಿ ಫ್ರೂಟ್ಸ್ ಹಾಕಿದ್ದೀನಿ. ಓಕೆ ಓಕೆ. ಇದು ವೆಲ್ವೆಟ್ ಆಪಲ್ ಅಂತ. ಸೊ ಇದು ಮೇನ್ಲಿ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಾವು ತಿನ್ನೋದಕ್ಕೆ ತಿನ್ನೋದಕ್ಕೆ ಮೇಡಮ್. ಇವಾಗ ಹೋಗಿ ಸಿಟಿನಾಗಿರ್ಬೋದು 100-200 ರೂಪಾಯಿ 300 ರೂಪಾಯಿ ಕೆಜಿ. ಈಗ ಇದಿರ್ಬೋದು, ನೇರ್ಲೆ ಇರ್ಬೋದು, ಜಮ್ನೇರ್ಲೆ ಇರ್ಬೋದು, 200-300 ರೂಪಾಯಿ ಕೊಡ್ತೀವಿ. ಹೌದು ಹೌದು. ಇವಾಗ ನಾವೇ ಒಂದ್ ಗಿಡ ಹಾಕಿದ್ರೆ ಅಲ್ಲೇ ಅದಲ್ಲೇ ನಮಗೆ ಇದಾಗುತ್ತಲ್ಲ, ನಮ್ಮ ಆರೋಗ್ಯನ ಸುಧಾರಿಸುತ್ತೆ. ಇದು ಮರ ಸೇಬು ಅಂತ. ಓಕೆ. ಇದು ವೈಟ್ ಇರುತ್ತೆ. ವೈಟ್. ಸೊ ಇದನ್ನ ಎಲ್ಲಿಂದ ತಂದ್ರಿಮ್ಮ? ಇದನ್ನು ನಾನು ಬೆಂಗಳೂರಲ್ಲಿ ತಂದೆ. ಓಕೆ. ಸೊ ಈಗ ಎಷ್ಟು ವರ್ಷದ್ದು ಇದು? ಇದು 2 ವರ್ಷ. 2 ವರ್ಷ. 1.5 ವರ್ಷ ಇನ್ನು ಬೇಕು. ಇಲ್ಲ, ಗ್ರಾಫ್ಟೆಡ್ ಆದ್ರೆ ಬೇಗನೆ ಬರುತ್ತೆ. ಇದು ನೋಡಿ, ಇದು ಹಲ್ಸು, ಸುಮಾರು ಜಾತಿ ಹಲ್ಸು, ಬೇಗನೆ ಇದು ಬಿಡುತ್ತೆ ಇದ್ರಲ್ಲಿ. ಓಕೆ. ಈ 3 ವರ್ಷಕ್ಕೆ ಕಾಯಿ ಬಿಡುತ್ತೆ. ಓಕೆ. ಈ ಕಂಪ್ಲೀಟ್ ಆಗಾದ್ರೆ ಏರಿಯಾ ನೀವು ಹಲ್ಸ್ ಹಾಕಿದ್ದೀರಾ? ಹಲ್ಸು ಓಕೆ. ಮೇನ್ ಬದುನಲ್ಲಿ ಹಲ್ಸ್ ಹಾಕಿದ್ದೀನಿ, ಮಧ್ಯದಲ್ಲಿ ಬಾಳೆ ಹಾಕಿದ್ದೀನಿ. ಎಲ್ಲೆಲ್ಲಿ ನನಗೆ ಅದಕ್ಕೂ ಇದಕ್ಕೂ ಡಿಸ್ಟೆನ್ಸ್ ಕೊಟ್ಟು ಹಣ್ಣಿನ ಗಿಡಗಳು ಹಾಕಿದ್ದೀನಿ. ಅಂತಂದ್ರೆ ನಾನು ಎಲ್ಲ ಒಟ್ಟೊಟ್ಟಿಗೆ ಗಿಡ ಹಾಕಿಲ್ಲ, ಬೇರೆ ಬೇರೆ ಜಾಗ ಒಂದು ಇದನ್ನ ಮಾಡ್ಕೊಂಡು ಏರಿಯಾ ಕವರೇಜ್ ಮಾಡ್ಕೊಂಡು ನೋಡ್ಕೊಂಡು ಅದನ್ನ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ನೀರಿನ ವ್ಯವಸ್ಥೆಗೆ ಕೃಷಿ ಹೊಂಡ ತರ ಮಾಡಿದ್ದೀನಿ. ಓಕೆ. ಇದ್ರಲ್ಲೇ ನೀರು ಇದನ್ನ ಮಾಡಿ. ಸೊ ಎಷ್ಟು ನೀರಿಂದು ಎಷ್ಟು ಇದೆ ಅಣ್ಣ? ಇದು 15 ಐತೆ. ಓಕೆ. ಸುಮಾರು ಇನ್ನೂ ಪ್ರೊಸೆಸ್ನಾಗ ಐತೆ. ಇದನ್ನ ಮಾಡ್ಬೇಕು, ಟಾರ್ಪಲ್ ಎಲ್ಲ ಹಾಕ್ಬಿಟ್ಟು. ಇದು ಗೊತ್ತಲ್ಲ, ದಿವಿ ಹಲ್ಸ್, ಬ್ರೆಡ್ ಫ್ರೂಟ್. ಬಟರ್ ಫ್ರೂಟ್ ಅಲ್ಲ, ಬ್ರೆಡ್ ಫ್ರೂಟ್. ಇದು ತರಕಾರಿಗೆ ಎಲ್ಲ ಬಳಸ್ತಾರೆ. ಓಕೆ. ಸೊ ಇವತ್ತೇ ನಾನು ಒಂದಷ್ಟು ಫ್ರೂಟ್ಸ್ ತರಕಾರಿ ಎಲ್ಲ ಕೇಳ್ತಿರೋದು. ನಿಮ್ ಕಪ್ಪು ಸಪೋಟ ಐತೆ ಗಿಡ, ಕಪ್ಪು ಸಪೋಟ ಗಿಡ. ಓಕೆ ಓಕೆ. ಬನಾನಾ ಸಪೋಟ, ಕಪ್ ಸಪೋಟ, ವೈಟ್ ಸಪೋಟ. ಸೊ ಮ್ಯಾಮ್, ಈಗ ನೀವು ಹೇಳಿದ್ರೆ ಅರಿಶಿನ ಪೌಡರ್ ಮಾಡ್ತೀರಾ ಅಂಡ್ ಪೊರ್ಕೆ ಮಾಡ್ತೀರಾ, ಅದಾದ್ಮೇಲೆ ಬೇರೆ ಏನ್ ಮಾಡ್ತೀರಾ? ಅಂಡ್ ನಾರ್ಮಲಿ ನಾನು ಬರ್ತಾ ನೋಡಿದೆ ನೀವು ಅರೇಕಾ ಪ್ಲೇಟ್ಸ್ ಕೂಡ ಮಾಡ್ತೀನಿ. ಓಕೆ. ಸೊ ಆ ಇಂಟ್ರೆಸ್ಟ್ ಹೆಂಗ್ ಬಂತು? ಹೆಂಗ್ ಐಡಿಯಾ? ಎಣ್ಣೆ ನಾನು 25 ವರ್ಷದಿಂದನೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಾನು ಬೆಳೆಸ್ಕೊಂಡು ಬಂದಿದ್ದೀನಿ. ಇವಾಗ ನನ್ನಲ್ಲಿ ಸಿಗೋದು ನಮ್ಮ ಸುತ್ತಮುತ್ತ ರೈತರ ಹತ್ರ ಕೊಂಡ್ಕೊಂಡು ಬಂದು ಅವ್ರಿಗೂ ಒಂದು ಅನುಕೂಲ ಮಾಡ್ಕೊಟ್ಟಿದ್ದೀನಿ. ಇವಾಗ ನಾನು ತರೋದ್ರಿಂದ ರೈತರು ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗ್ತಾರೆ, ಬರೀ ಕೈಯಲ್ಲಿ ಬರ್ತಾರೆ. ಈಗ ನಾನು ಕೊಂಡ್ಕೊಳ್ಳೋದ್ರಿಂದ, ಬೇರೆಯವ್ರು ಕೊಂಡ್ಕೊಳ್ಳೋದ್ರಿಂದ ಅವರು ಅದನ್ನ ಇಂಟ್ರೆಸ್ಟ್ ಆಗಿ ತಂದು ನನ್ಗೆ 2 ರೂಪಾಯಿ 1 ರೂಪಾಯಿ ಈ ತರ ಕೊಡ್ತಾರೆ. ಅವ್ರಿಗೂ ಆದಾಯ, ನನ್ಗೂ ಪ್ರಾಡಕ್ಟ್ ಕಚ್ಚಾ ವಸ್ತು ಇಲ್ಲೇ ಸಿಗುತ್ತೆ. ಸೊ ಎಷ್ಟು ಮೆಷಿನ್ಸ್ ಇದೆ ಅರೇಕಾ ಪ್ಲೇಟ್ಸ್ಗೆ? ನಂದು ಸುಮಾರು ಮೇಡಮ್ ಅಲ್ಲಿ ವಿವರಿಸ್ತೀನಿ. ನಾನು ಒಂದು 6-7 ಮಿಷಿನ್ ಇಟ್ಕೊಂಡಿದ್ದೀನಿ 25 ವರ್ಷದಿಂದಾನೆ. ನಾನು ತಮಿಳ್ನಾಡಿಗೆ ಅದನ್ನ
ಕಳಿಸ್ತೀನಿ. ಕಳಿಸ್ತೀರಾ? ಸೊ ಎಷ್ಟು ಲೇಬರ್ಸ್ ಇದ್ದಾರೆ? ಎಷ್ಟು ಲೇಬರ್, ನಾನು ನನ್ನ ಸಂಘದವ್ರಿಗೆ ಕೆಲವೊಂದು 5-6 ಜನ ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿದ್ದೀನಿ. ವಾವ್, ಸೂಪರ್. ಅದರಿಂದನೇ ಓಕೆ, ಸೂಪರ್. ನೋಡ್ರಿ ಅಲ್ಲಿ ಅಲ್ಸೈತಿ, ಕೆಳಗಡೆನೆ ಬಿಟ್ಟೈತಿ, ಬಿಟ್ಟಿದೆ ಆಲ್ರೆಡಿ. ಹೌದು. ಆಮೇಲೆ ಐಸ್ ಕ್ರೀಮ್ ಬೀನ್ಸ್ ಅಂತ, ಅದು ಓಕೆ ಓಕೆ. ಐಸ್ ಕ್ರೀಮ್ ಬೀನ್ಸ್ ಇಷ್ಟುದ್ದ ಬೀನ್ಸ್ ಬರುತ್ತೆ. ನಾವು ಸಾವಯವ ಮಾಡೋದ್ರಿಂದನ ನಾವು ಇವು ಗೊಬ್ಬರಕ್ಕಾಗಿ ಈ ಥರದ್ದೆಲ್ಲ ಅಳವಡಿಸ್ಕೊಂಡಿದ್ದೀವಿ. ಓಕೆ ಓಕೆ. ಜೀವಾಮೃತ ಅಲ್ಲಿ ನೋಡಿದ್ರಲ್ಲ ಡ್ರಮ್, ಅದೆಲ್ಲ ಅದು ಜೀವಾಮೃತ. ಓಕೆ. ಸೊ ಇದು 2 ಕಂಪಾರ್ಟ್ಮೆಂಟ್ ತರ ಮಾಡ್ಕೊಂಡಿದ್ದೀರಾ? ಈಗ ನೋಡಿ, ಇದರಲ್ಲೇ ಇದೆ ಗೊಬ್ಬರನು ಎರೆಹುಳು ಥರನೇ. ಎರೆಹುಳ ಇದೆ. ಓಕೆ. ಆಗ ನೋಡಿ ಈಗ ಇಲ್ಲ ಐತದ. ಕೆಳಗಡೆ ಹೋಗ್ಬಿಟ್ಟೈತೆ, ಅದು ಬಿಸಿಲಾಗ್ಬಿಟ್ಟೈತಲ್ಲ, ಹಂಗಾಗಿ ಇದು ಎರೆಹುಳು ಗೊಬ್ಬರ ಆಯ್ತಾ. ಬಿಸಿಲಿಗೆ ಏನಾಗ್ತೈತೆ ಅದು ಒಳಗಡೆ ಈಗ ನೋಡಿ 100 ಎರೆಹುಳು. ಓಕೆ ಓಕೆ. ಸೊ ಸ್ವಲ್ಪ ತೇವ ಇರಬೇಕಲ್ಲ ಅವುಗಳಿಗೆ ಪಾಪ ಈ ಸೆಕೆಗೆ. ಓಕೆ. ಇದೆಲ್ಲ ಅದೇ. ಸೊ ಇದನ್ನ ನೀವು ಇಯರ್ ಒನ್ಸು ಗೊಬ್ಬರ ಹಾಕ್ತೀರಾ? ಇದು ಎರೆಹುಳು ಇಷ್ಟು ಹಾಕಿದ್ದೀನಲ್ವಾ, ಇದನ್ನ ತಕೊಂಡ್ಮೇಲೆ ನೆಕ್ಸ್ಟ್ ಅದೇ ಥರ ನಾನು ಈ ಗೊಬ್ಬರ ಮಾಡ್ತಾನೆ ಇರ್ತೀವಿ. ನಮ್ಮಲ್ಲಿ ನಾವು ಗೊಬ್ಬರ ತರಬೇಕಾದ ಅವಶ್ಯಕತೆ ಇಲ್ಲ. ನಾವು ಅಂತಂದ್ರೆ ಎಕ್ಸ್ಟ್ರಾ ನಾನು ಜಾಸ್ತಿ ಜಮೀನು ಇರೋದ್ರಿಂದ ನಾನು ಕೊಂಡ್ಕೊಳ್ಳೋದು ಕುರಿ ಗೊಬ್ಬರ ಆ ಥರದ್ದು ಕೊಂಡ್ಕೊಂತೀವಿ. ಅಳಲೆಕಾಯಿ ಅಂತ ಒಡವೆ ತೊಳೆಯೋದು, ಆಮೇಲೆ ಶಾಂಪೂ ಬದಲಾಗಿ ಯೂಸ್ ಮಾಡೋದು. ಈ ಪಾತ್ರೆ ತೋರಿಸ್ತೀನಿ, ಅದನ್ನು ನಾನು ತೋರಿಸ್ತೀನಿ. ಯಾಕೆಂದ್ರೆ ನಾವು ಕೆಲವೊಂದ್ಸಾರಿ ನಾವು ಇದನ್ನೆಲ್ಲ ಶಾಂಪೂ ಯೂಸ್ ಮಾಡಲ್ಲ. ಅಳಲೆಕಾಯ್ದೆ ನ್ಯಾಚುರಲ್ ಮಾಡ್ತಾರೆ. ನಾನು ಅಂತಂದ್ರೆ ತಲೆಗೆ ಮಾತ್ರ. ನಾನು ಆ ಥರದ ಗಿಡ ಹಾಕೊಂಡು ಅದರಲ್ಲೇ ಇದು ಡ್ರ್ಯಾಗನ್ ಫ್ರೂಟ್ ನೋಡಿ, ಇದು ಡ್ರ್ಯಾಗನ್ ಫ್ರೂಟ್ ಅಲ್ಲೂ ಹಾಕೊಂಡಿದ್ದೀರಾ? ಸುಮಾರು ನಂದು ಹೂವಿನ ಗಿಡ ಆಗ್ಲಿ ತುಂಬಾ ವೆರೈಟಿ. ಹೆಂಗಸರುಗಳಿಗೆ ನಾನು ಹೇಳೋದು ಅದೇ, ಈ ಮಧ್ಯದಲ್ಲೂ ನಾವು ಹೂವಿನ ಕೃಷಿ ಮಾಡಬಹುದು. ಹೌದು ಹೌದು. ಯಾಕೆಂತಂದ್ರೆ ಅದಕ್ಕೆ ಬೇರೆ ಜಾಗನೇ ಬೇಡ. ಹೂವಿನ ಕೃಷಿ ಮಾಡಿರೂ ನಮ್ಗೆ ಎಷ್ಟು ಆದಾಯ ಬರುತ್ತೆ, ಸ್ವಲ್ಪನೇ ಆಗ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು. ನಾವು ಒಬ್ಬ ಮಹಿಳೆ ಏನೆಲ್ಲ ಸಿಟಿಗೆ ಹೋಗಿ ದುಡಿಬೋದು ಅದನ್ನ ಇಲ್ಲೇ ಮಾಡ್ಬೋದು. ಹೂವಿನ ಕೃಷಿ ಇರ್ಬೋದು, ಬಾಳೆ ಇರ್ಬೋದು, ನುಗ್ಗೆ ಇರ್ಬೋದು, ಅದು ತುಂಬಾ ಫಾಲ್ಸ ಅಂತ ಹಣ್ಣಿನ ಗಿಡ ಹಾಕಿದೀನಿ. ಈಗ ನೋಡ್ರಿ, ಇದು ಒಂಥರ ವೆರೈಟಿ, ಬೇರೆ ವೆರೈಟಿನೇ ಇದು. ಕಾಕಡ ಮಲ್ಲಿಗೆ ಹಾಕಿದ್ದೀರಾ? ಇದು ಉದ್ದನೇ ಬೇರೆ. ಈ ತರದ್ದು ಈ ಕಾಕಡ, ಕನಕಾಂಬ್ರ, ಈ ಗಾಡಿ ಇರ್ಬೋದು ನೋಡಿ. ನಮ್ಮ ಹಿರಿಯರು ವ್ಯವಸಾಯ ಮಾಡಿದ್ದು ಇದ್ರಲ್ಲೇ ಅವಾಗೆಲ್ಲ ಇದನ್ನ ಮಾಡಿದ್ದು, ಅದನ್ನ ಕಳಿಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಸ್ಟೋರ್ ಮಾಡಿಟ್ಟಿದ್ದಾರೆ. ಕುದುರೆ ಕೂಡ ಇದೆ. ಕುದುರೆ ಏನಕ್ಕೆ ಯೂಸ್ ಮಾಡ್ತೀರಾ ಮ್ಯಾಮ್? ಮೇಡಮ್, ನನ್ಗೆ ತುಂಬಾ ಇಂಟ್ರೆಸ್ಟ್ ಪ್ರಾಣಿಗಳು, ನಮ್ಮ ಹಸ್ಬೆಂಡ್ಗಾಗ್ಲಿ ಅವೆಲ್ಲನ, ಹಂಗಾಗಿ ಒಂದಿರ್ಲಿ. ಹೆಸರು ಏನಾದ್ರು ಇಟ್ಟಿದ್ದೀರಾ? ಹಿಂಗೆ ರೋಸಿ. ರೋಸಿ ರೋಸಿ. ಐ ಕುರಿ ಮೇಕೆನೂ ಇದೆಯಲ್ಲ? ಕುರಿ ಮೇಕೆ. ಸೊ ಅದನ್ನ ನೋಡೋಣ. ಬನ್ನಿ. ಕುರಿ ಸಾಕಾಣಿಕೆ ನಾನು ಕೆಲವೊಂದು ಅಟ್ಟಣಿಕೆ ಪದ್ಧತಿಯಿಂದ ಕುರಿ ಸಾಕಿದ್ದೀನಿ. ಕೆಳಗಡೆ ಅದ್ರ ಎಲ್ಲೂ ಬಿಡಂಗಿಲ್ಲ. ಒಬ್ಬ ವ್ಯಕ್ತಿ ಹೋಗಿ ಮೇಯಿಸ್ಕೊಂಡ್ ಬಂದು ಅದೊಂದು ಕೆಲಸ ಮಾಡಂಗಿಲ್ಲ. ಇದ್ರ ಜೊತೆಗೇನೆ ಇವನ್ನೆಲ್ಲ ಸಾಕ್ಬಹುದು. ಎಷ್ಟಿದೆ ಮ್ಯಾಮ್ ಈಗ? ನಂದು ಬಂಡೂರು ಒಂದಿದೆ, ಬೇರೆ ತಳಿದೊಂದಿದೆ. ಒಂದು 15 ಕುರಿ ಇತ್ತು, ಕೆಲವೊಂದು ಕೊಟ್ಟಿದ್ದೀನಿ, ಈಗ ನೆಕ್ಸ್ಟ್ ತರಬೇಕು. ಇಲ್ಲಿ ಇಷ್ಟಿದೆ. ಈಗ ಕೋಳಿ, ಇದರಿಂದ ಏನ್ ಆದಾಯ ಅಂದ್ರೆ, ಇವಾಗ ಕೋಳಿ ಸಾಕಿದ್ರೆ ಮೊಟ್ಟೆ 10 ರೂಪಾಯಿ 20 ರೂಪಾಯಿ, ನಾಟಿ ಮೊಟ್ಟೆ 20 ರೂಪಾಯಿ 10 ರೂಪಾಯಿ ಎಲ್ಲ, ಅದ್ರಲ್ಲೂ ಆದಾಯ ಬರುತ್ತೆ. ತುಂಬಾ ಒಳ್ಳೆ ಇದು. ಈಗ ನೋಡಿ ಈ ತರದ್ದೆಲ್ಲನ. ಇದು ಯಾವುದು ತಳಿ? ಜಪಾನೀಸ್ ಇದು ಗಿನಿ ಪೌಲ್ ಅಂತ. ಗಿನಿ ಪೌಲ್, ಅದು ಹೌದು. ತುಂಬಾ ಚಿಕ್ಕ ಪ್ಲೇಸ್ ಅಲ್ಲಿ ನಾವು ಎಕ್ಸ್ಟ್ರಾ ಯಾವುದು ಮಾಡೋ ರೀತಿ ಇಲ್ಲ, ಬೇರೆನೆ ಮಾಡ್ಬೇಕು. ಅದಕ್ಕೆ ಒಂದೇನು ನಮ್ಮಲ್ಲಿ ಸಿಗ ಕಡಿಮೆ ಖರ್ಚಿನಾಗೆ ನಾನು ಶೆಡ್ ಮಾಡ್ಕೊಂಡಿದ್ದೀನಿ. ಇದು ಕೋಳಿಗೆ ಮಾಡ್ಕೊಂಡಿದ್ದೀನಿ, ಇದು ಮೊಟ್ಟೆ ಇಡಕ್ ಮಾಡ್ಕೊಂಡಿದ್ದೀನಿ, ಅದು ಕುರಿ ಸಾಕಾಣಿಕೆಗೆ ಮಾಡ್ಕೊಂಡಿದ್ದೀನಿ. ಇದ್ರಲ್ಲೇ ಎಲ್ಲವುದು ಅಳವಡಿಸ್ಕೊಂಡಿದ್ದೀನಿ. ಇದ್ರಲ್ಲೇ ಇದೇ ಒಂದ್ ಕೆಲಸ ಅಂತ ನಾನು ಎಂದೂ ತಗೊಂಡಿಲ್ಲ. ಮನೆಗೇನು ಬೇರೆ ಕೆಲಸದ ಜೊತೆಗೆ ಈ ಕೆಲಸ ಇದ್ರದ್ದು. ಈಗ ಹಸುಗೆ ಮೇವು ತಂದು ಹಾಕ್ತಿವಿ, ಇದಕ್ಕೂ ಸ್ವಲ್ಪ ಹಾಕ್ತಿವಿ, ಅದಕ್ಕೂ ಕಾಳು ಎಲ್ಲ ಹಾಕ್ತಿವಿ, ಕೋಳಿಗೂ ಅದೇ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮ್ ಮನೆ ಆಗಿರ್ಬೋದು, ಆಮೇಲೆ ಕಡಿಮೆ ಖರ್ಚಲ್ಲಿ ಏನೂ ಇಲ್ಲದೆ
ಕೃಷಿ ಏನೆಲ್ಲ ಟೂಲ್ ಗಳನ್ನ ಮಾಡಬಹುದು ಅಂತ ಮಾತಾಡೋಣ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಂಕಜ ಅವರು ಸಾಕಷ್ಟು ಬೆಳೆಗಳ ಬಗ್ಗೆ ತಿಳಿಸ್ಕೊಟ್ರು. ಸೊ ನಾವು ಹೋಗ್ತಾ ಹೋದ್ರೆ ಇನ್ನಷ್ಟು ಅಂದ್ರೆ ಈ 23 ಎಕರೆನ ಕವರ್ ಮಾಡಬೇಕು ಅಂತಂದ್ರೆ ಅದು ಸಾಧಾರಣದ ಮಾತಲ್ಲ. ಯಾಕಂತಂದ್ರೆ ಒಂದೊಂದು ಕಡೆಯಲ್ಲೂ ಕೂಡ ಒಂದೊಂದು ಫಾರಿನ್ ಫ್ರೂಟ್ಸ್ ನ ಬೆಳೀತಾ ಇದ್ದಾರೆ, ಬೇರೆ ಬೇರೆ ತರಕಾರಿನ ಬೆಳೀತಾ ಇದ್ದಾರೆ. ನಾನಂತೂ ಆ ಹೆಸರುಗಳನ್ನ ಕೇಳಲೇ ಇಲ್ಲ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಜೊತೆಗೆ ಅವರು ಯಾವೆಲ್ಲ ಮೌಲ್ಯವರ್ಧನೆ ಪ್ರಾಡಕ್ಟ್ಸ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಅರೇಕಾ ಪ್ಲೇಟ್ ಆಗಿರ್ಬೋದು, ಜೊತೆಗೆ ಹರ್ಬಲ್ ಆಯಿಲ್ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಅರಿಶಿನ, ಹೀಗೆ ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್ ಅನ್ನ ಅವರ ಒಂದು ದಿನಬಳಕೆಗೆ ಯೂಸ್ ಮಾಡ್ಕೊಳ್ತಾರೆ. ಜೊತೆಗೆ ಕುರಿ, ಕೋಳಿ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಮೊಲ ಎಲ್ಲವನ್ನ ಕೂಡ ಬೆಳೆಸ್ತಾ ಇದ್ದಾರೆ. ಯಾಕಂತಂದ್ರೆ ಅವರಿಗೆ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ. ಇದರಿಂದ ಆದಾಯ ಕೂಡ ಗಳಿಸ್ತಾ ಇದ್ದಾರೆ. ಏನು ಖರ್ಚಿಲ್ಲದೆ ಇವರು ಈ ರೀತಿಯಾದಂತ ಒಂದು ಸೆಟಪ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಪಕ್ಕಾ ಮಲೆನಾಡ್ ಸ್ಟೈಲ್ ನ ಒಂದು ಮನೆನ ತೋರಿಸ್ತೀನಿ, ಅಂದ್ರೆ ತೊಟ್ಟಿ ಮನೆನ ತೋರಿಸ್ತೀನಿ. ಪಂಕಜ ಅವರು ಅವರ ಒಂದು ಕನಸಿನ ಮನೆನ ಕಟ್ಕೊಂಡಿದ್ದಾರೆ. ಆ ಒಂದು ಹೋಮ್ ಟೂರ್ನ ಕೂಡ ನಾವು ಮಾಡ್ತೀವಿ. ಆ ವಿಡಿಯೋ ನೋಡಬೇಕು ಅಂತಂದ್ರೆ ನೀವು ನೆಕ್ಸ್ಟ್ ಎಪಿಸೋಡ್ ತನಕ ಕಾಯಲೇಬೇಕು. ಮುಂದಿನ ಎಪಿಸೋಡ್ ಅಲ್ಲಿ ಹಾಗಾದ್ರೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.